ಜೀವನಕ್ಕೆ ಅಭ್ಯಾಸ ಅತ್ಯವಶ್ಯಕ ಬೇಕಾಗಿದೆ. ಗುರಿ ಸಾಧಿಸಲಿಕ್ಕೆ ಶಾರ್ಟ್ಕಟ್ ದಾರಿ ಇಲ್ಲ. ಅದಕ್ಕಾಗಿ ಕಠಿಣ ಶ್ರಮ ಬೇಕೇ ಬೇಕು. ಆಗ ಮಾತ್ರ ಜೀವನದಲ್ಲಿ ಏನಾದರೂ ಸಾಧಿಸಲು ಸಾಧ್ಯ ಎಂದು ಗೋಕಾಕ್ದ ಜಿಎಸ್ಎಸ್ ಪಿಯು ಕಾಲೇಜಿನಲ್ಲಿ ಗೋಕಾಕ್ ವಲಯ ಡಿಎಸ್ಪಿ ರವಿನಾಯ್ಕ್ ಇವರು ಬೆಳಗಾವಿ ಜಿಲ್ಲಾ ಪೊಲೀಸ್ ಗೋಕಾಕ್ ಉಪವಿಭಾಗ ಗೋಕಾಕ್ ವೃತ್ತದಿಂದ ವ್ಯಸನ ಮುಕ್ತ ಸಮಾಜಕ್ಕೆ ಡ್ರಗ್ಸ್ ವಿರುದ್ಧ ಜಾಗೃತಿ ಜಾಥಾದಲ್ಲಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ್ರು. ಭವಿಷ್ಯ ರೂಪಿಸುವ ಸಮಯದಲ್ಲಿ ವ್ಯಸನಗಳ ಬೆನ್ನು ಹತ್ತಿದ್ರೆ ಅದು ನಿಮ್ಮ ಭವಿಷ್ಯದ ಜೊತೆ ಚೆಲ್ಲಾಟ ಆಡಿ ಭವಿಷ್ಯವನ್ನೇ ಹಾಳು ಮಾಡುತ್ತದೆ. ಅದಕ್ಕಾಗಿ ತಾವುಗಳು ತಮ್ಮ ಗುರಿ ಸಾಧಿಸುವ ಛಲ ಹೊಂದಬೇಕು. ಕಳೆದು ಹೋದ ಸಮಯ ಮತ್ತೆ ತಿರುಗಿ ಬರುವುದಿಲ್ಲ. ಅದಕ್ಕಾಗಿ ತಮ್ಮ ಭವಿಷ್ಯ ರೂಪಿಸಲು ಸ್ಪರ್ಧಾತ್ಮಕ ಪರೀಕ್ಷೆ ಬರೆದು ಒಳ್ಳೆಯ ಹುದ್ದೆ ಪಡೆದುಕೊಳ್ಳಲು ತಿಳಿಸಿದ್ರು. ಸೊ ಇದನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ನಾವು ರೇಡ್ ಮಾಡ್ತೀವಿ, ಕೇಸಸ್ ರಿಜಿಸ್ಟರ್ ಮಾಡ್ತೀವಿ. ಇವನ್ ಕೆಲವು ಕಡೆ ನಾವು ಇವನ್ ಕನ್ಸ್ಯೂಮ್ಷನ್ ಕೇಸಸ್ ಅಂದ್ರೆ ಅವರು ಎಲ್ಲೋ ಹೋಗಿರ್ತಾರೆ, ಕನ್ಸ್ಯೂಮ್ ಮಾಡಿರ್ತಾರೆ, ಸೇವನೆ ಮಾಡಿರ್ತಾರೆ. ಅದ್ರ ಇಫೆಕ್ಟ್ ವಿಲ್ ಗೆಟ್ ಇವನ್ ಆಫ್ಟರ್ 24 hours. ನೆನ್ಪಿಟ್ಕೊಳ್ಳಿ, ಇವನ್ ಸೇವನೆ ಮಾಡ್ಬಿಟ್ಟು ನಾವು ಯಾರು ಪೊಲೀಸ್ ಹಿಡಿದಿಲ್ಲ ಅಂತಿಲ್ಲ. ನಿಮ್ಗೆ 24 ಗಂಟೆ ನಂತರ ಚೆಕ್ ಮಾಡಿದ್ರೆ ಟ್ರೇಸಸ್ ಬರುತ್ತೆ ನಿಮ್ಮ ಬ್ಲಡ್ ಅಲ್ಲಿ. ನೆನ್ಪಿಟ್ಕೊಳ್ಳಿ, 24 ಗಂಟೆ ನಂತರ ನಮ್ಗೆ ಗೊತ್ತಾಯ್ತು ಇವರು ಸೇವನೆ ಮಾಡಿದ್ದಾರೆ ಅಂತ. ನಿಮ್ಮನ್ನ ಸಬ್ಜೆಕ್ಟ್ ಮೆಡಿಕಲ್ ಎಕ್ಸಾಮಿನೇಷನ್ ಅದರಲ್ಲಿ ಪಾಸಿಟಿವ್ ಕಂಡು ಬಂತು ಅಂದ್ರೆ ಯು ವಿಲ್ ಬಿ ಸಬ್ಜೆಕ್ಟ್ ಟು ದ ಲೀಗಲ್ ಆಕ್ಷನ್. ವಿದ್ಯಾರ್ಥಿಗಳು ಯಾವುದೇ ರೀತಿ ಗಾಂಜಾ ಡ್ರಗ್ಸ್ಗಳಂತ ಮಾದಕ ವಸ್ತುಗಳನ್ನು ಸೇವಿಸಬೇಡಿ. ಸೇವಿಸಿದ ಕೆಲವು ಗಂಟೆಗಳ ನಂತರ ಗೊತ್ತಾಗೋದಿಲ್ಲ ಅಂತ ತಿಳಿದುಕೊಂಡ್ರೆ ಅದು ತಪ್ಪು. ಸೇವಿಸಿದ್ದು ಆರೋಗ್ಯ ತಪಾಸಣೆಯಲ್ಲಿ ಸಿಕ್ಕೇ ಸಿಗುತ್ತದೆ. ಆಗ ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳಬೇಕಾಗುತ್ತದೆ. ಇನ್ನು ನಗರ ಪಿಎಸ್ಐ ಕೆ ವಾಲಿಕರ್ ಮಾತನಾಡಿ, ಹೆಲ್ಮೆಟ್ ಧರಿಸದೆ ಲೈಸೆನ್ಸ್ ಇಲ್ಲದೆ ವಾಹನ ಚಲಾಯಿಸೋದು, ಶಾಂತಿ ಭಂಗ ಮಾಡೋದು, ಹುಟ್ಟುಹಬ್ಬವನ್ನು ತಲವಾರ್ನಿಂದ ಕತ್ತರಿಸಿ ಆಚರಿಸೋದು ಎಲ್ಲವೂ ಕಾನೂನು ಬಾಹಿರ. ಅಂತವರ ಮೇಲೆ ಕ್ರಮ ಕೈಗೊಂಡು ಜೈಲಿಗೆ ಕಳಿಸಬೇಕಾಗುತ್ತದೆ ಎಂದು ತಿಳಿಸಿದ್ರು. ನಮ್ಮೆಲ್ಲ ಗ್ರಾಮ ದೇವತೆ ಜಾತ್ರೆಗೆ ತಾವೆಲ್ಲ ಅವೇರಾಗಿರ್ಬೇಕು. ಒಂದು ಒಳ್ಳೆ ನೀಟಾಗಿ ಮಾಡಬೇಕು. ಅವ್ರು ಬಂದು ಉಡಾಣ ಮಾಡೋದು, ಹುಡುಗಿಯ ಚಲಾಯಿಸೋದು, ಆಮೇಲೆ ಆ ಥರ ಬೇರೆ ಬೇರೆ ಥರ ಮಾಡೋದು, ಟ್ರಿಬಲ್ ಬೈಕ್ ಸೇವ್ ಮಾಡೋದು, ಅವೆಲ್ಲ ಏನಂದ್ರೆ ಇವರೆಲ್ಲ ಗೋಕಾಕದಲ್ಲಿ ಬಂದಾಗಬೇಕು ಅಂತ ಹೇಳ್ತಾ, ಈಗ ಈ ಉದ್ದೇಶ ನಮ್ದು ವ್ಯಸನ ಮುಕ್ತ ಗೋಕಾಕ್ ಆಗಬೇಕು. ಎಲ್ಲರೂ ಶಾಂತಿ ಸುವ್ಯವಸ್ಥೆ ಕಾನೂನು ಸುವ್ಯವಸ್ಥೆಯಿಂದ ಒಂದು ಜಾತ್ರೆಯನ್ನು ವ್ಯವಸ್ಥೆ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಈ ಸಂದರ್ಭದಲ್ಲಿ ಗೋಕಾಕ್ ಸಿಪಿಐ ಸುರೇಶ್ ಬಾಬು, ಬಿಆರ್ ನಗರ ಪಿಎಸ್ಐ ಕೆ ವಾಲಿಕರ್, ಗ್ರಾಮೀಣ ಪಿಎಸ್ಐ ಕಿರಣ್ ಮೊಹಿತೆ, ಕಾಲೇಜಿನ ಪ್ರಾಂಶುಪಾಲರು ಹವಲ್ದಾರ್ ಕುಮಾರ್ ಇಳಗೇರ್, ಸಿಬ್ಬಂದಿಗಳಾದ ಮಂಜುನಾಥ್ ಎಚ್, ನಾಗಪ್ಪ ಬೆಳಗಲಿ ಸೇರಿದಂತೆ ನೂರಾರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಮನೋಹರ್ ಮೇಗೇರಿ, ಕೆಎಂಎಂ ಕನ್ನಡ ನ್ಯೂಸ್, ಗೋಕಾಕ್.